ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಹಾಗೆ ಒಂದು ವ್ಯೂವೆಲ್ಲ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಮಳೆ ಬರ್ತಾಯಿದೆ. ಊಟಿಲಿ ಫುಲ್ಲು ಮಳೆ, 15-20 ದಿನದಿಂದ ಕಂಟಿನ್ಯೂ ಮಳೆ ಬರ್ತಿದೆ. ಚಳಿ ಗಾಳಿ ತುಂಬ ಇದೆ. ಇಲ್ಲಿ ನೋಡಿ, ನಾಯಿ ಹೇಗೆ ಮಲಗಿದೆ, ಒಂದು ಅಂಗಡಿ ಮುಂದೆ ಬೆಚ್ಚು ಮಲಗಿದೆ. ನೋಡಿ, ಮಳೆ ಬರ್ತಾಯಿದೆ. ಬೆಳಬೆಳಗ್ಗೆನೇ ಮಳೆ, ಇಲ್ಲಿ ಬೆಳಬೆಳಗ್ಗೆನೇ ಮಳೆ. ಯಾಕಂದರೆ ಈ ಋತುವಲ್ಲಿ ಒಂದು 2-3 ತಿಂಗಳು ಮಳೆ ಖಂಡಿತ ಇದ್ದೇ ಇರುತ್ತೆ ಇಲ್ಲಿ. ಓಕೆ, ಇದ್ದೇ ಇರುತ್ತೆ. ನೋಡಿ, ಇದು ಮೇಯ್ನು ಸರ್ಕಲ್, ಇದು ಮೇಯ್ನ್ ಸರ್ಕಲ್ಲು. ನೋಡಿ, ಆಟೋಗಳು ನೋಡಿ, ಇದು ಊಟಿ ಆಟೋಗಳು. ಇದು ಮೇಯ್ನ್ ಸರ್ಕಲ್ಲು. ಇದ್ರ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ, ತೋರಿಸ್ತೀನಿ. ತಮಿಳ್ನಾಡು ಊಟಿ ಬಸ್ ಸ್ಟಾಪಿಗೆ ಬಸ್ ಬರ್ತಾಯಿದೆ. ನೋಡಿ, ಬೆಳಗ್ಗೆನೇ ಮಳೆ ಬರ್ತಾಯಿದೆ. ಚಳಿ, ತುಂಬ ಚಳಿ ಇದೆ. ನೋಡಿ, ಅಂಗಡಿಗಳು, ಹೂ ಮರ ಅಂಗಡಿಗಳೆಲ್ಲ ಹಾಕ್ಕೊಂಡಿದ್ದಾರೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ. ಚಳಿಲೂ ಎದ್ದು ಬಂದು ಬೆಳಗ್ಗೆ 5 ಗಂಟೆಗೆ ರೆಡಿ ಮಾಡಿ ಕೂತ್ಕೊಳ್ತಾರೆ ಇಲ್ಲಿ. ಅದೇ ವ್ಯಾಪಾರ ಅವರಿಗೆ. ಆಮೇಲೆ ಇದು ಊಟಿ ಬಸ್ ಸ್ಟ್ಯಾಂಡ್. ಇದು ಒಂದ್ಸಲಿ ತೋರಿಸಿದೆ ನಿಮಗೆ, ಈಗ ನಿಯರಿಂದ ತೋರಿಸ್ತಾ ಇದ್ದೀನಿ. ಮೇಯ್ನ್ ಏನು ವಿಷಯ ಅಂದರೆ, ನೀವು ಊಟಿಗೆ ಬಂದು ಇಳಿದ ತಕ್ಷಣ, ಈ ಬಸ್ ಸ್ಟ್ಯಾಂಡಿಗೆ ಇಳಿದ ತಕ್ಷಣ ಇಲ್ಲಿ ಆಟೋಗಳಿರ್ತವೆ. ಈ ಥರ ಊಟಿದು ಆಟೋಗಳಿರ್ತವೆ. ಓಕೆ, ಬಂದ ತಕ್ಷಣ ನೀವು ಯಾವ ಕಡೆ ಹೋಗ್ಬೇಕು, ಏನು ಹೋಗ್ಬೇಕು ಅನ್ನೋದು ಇಲ್ಲಿ ಬೋರ್ಡಲ್ಲೇ ಇರುತ್ತೆ. ನಿಮಗೆ ಬೋರ್ಡಲ್ಲಿರುತ್ತೆ ಏರಿಯಾ ಪ್ಲಸ್ಸು ಅದಕ್ಕಾಗುವಂಥ ದುಡ್ಡು ಎಷ್ಟಾಗುತ್ತೆ ಅನ್ನೋದಿರುತ್ತೆ. ಇದು ನೋಡಿಕೊಂಡು ನೀವು ಇಲ್ಲಿ ಆಟೋ ಹತ್ತಬೇಕು. ಯಾಕಂದರೆ ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಏರಿಯಾಕ್ಕೂ ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡಿರ್ತಾರೆ. ಅದು ಇಲ್ಲಿ ಬೋರ್ಡಲ್ಲಿ ಕೊಟ್ಟಿರ್ತಾರೆ. ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋ ಬೋರ್ಡಲ್ಲಿ ಕೊಟ್ಟಿರ್ತಾರೆ. ನೀವು ಇಲ್ಲಿ ಬೋರ್ಡಲ್ಲಿ ನೋಡ್ಕೊಂಡು ನೀವು ಯಾವ ಜಾಗಕ್ಕೆ ಹೋಗ್ಬೇಕು ಆ ದುಡ್ಡನ್ನ ಆಟೋದವ್ರ ಹತ್ರ ಮಾತಾಡಿ ಹೊರಡಬೇಕಾಗತ್ತೆ. ಯಾಕಂದರೆ ಟೂರಿಸ್ಟ್ ಪ್ಲೇಸ್ ಅಲ್ವಾ, ಜನಗಳಿಗೆ ಗೊತ್ತಾಗಲಿ ಅಂತೇಳಿ ಇಲ್ಲಿ ಬೋರ್ಡಲ್ಲಿ ಹಾಕಿರ್ತಾರೆ. ಯಾವ್ಯಾವ ಏರಿಯಾಕ್ಕೆ ಹೋದರೆ ಎಷ್ಟಾಗುತ್ತೆ ಅಂತ ಹಾಕಿರ್ತಾರೆ. ಆಮೇಲೆ ಇದು ಬಸ್ ಸ್ಟ್ಯಾಂಡ್. ನೀವು ಕರ್ನಾಟಕದಿಂದ ಎಲ್ಲಿಂದಲೂ ಊಟಿಗೆ ಅಂತ ಬಂದರೆ ಈ ಬಸ್ ಸ್ಟ್ಯಾಂಡಲ್ಲೇ ಫಸ್ಟು ಬರಬೇಕಾಗತ್ತೆ. ಬಂದ್ಬಿಟ್ಟು ನೀವು ಲಾಡ್ಜ್ ಮಾಡಿದರೆ ಆಟೋಲ್ಲಿ ಹೋಗೋಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಆಮೇಲೆ ನೋಡಿ, ಇವರು ವಿದೇಶಿಗರು ಹೋಗ್ತವ್ರೆ. ಬೆಳಗ್ಗೆನೇ ಮಳೆ. ಎಲ್ಲ ಊಟಿಯಿಂದ ಬೇರೆ ಬೇರೆ ನಾನಾ ಜಾಗಕ್ಕೆ ಹೋಗೋಕ್ಕೆ ಬಸ್ಗಳು ರೆಡಿಯಾಗಿದ್ದಾವೆ. ಊಟಿ ವಾತಾವರಣ ಎಲ್ಲ ಕಡೆ ಮಳೆ. ಸುಮಾರು ದಿನದಿಂದ ಮಳೆ ಬರ್ತಾಯಿದೆ. ತುಂಬ ಚಳಿ, ತುಂಬ ಗಾಳಿ. ಕೈ ಕಾಲಿಗೆ ತಲೆಗೆ ಎಲ್ಲದಕ್ಕೂ ಸೇಫ್ಟಿ ಇರಬೇಕು. ಇಲ್ಲಿ ತಲೆಗೆ ಟೋಪಿ ಹಾಕಿರಬೇಕು, ಜರ್ಕಿನ್ ಹಾಕಿರಬೇಕು, ಶೂ ಹಾಕಿರಬೇಕು, ಕೈಗೆ ಗ್ಲೌಸ್ ಆಗಿರಬೇಕು. ಯಾಕಂದರೆ ಚಳಿ ಅನ್ನೋದಿಲ್ಲಿ ತುಂಬ ಡೇಂಜರ್. ಈ ಚಳಿ ಒಂದು 15-20 ದಿನದಿಂದ ಬಿಸಿಲು ನೋಡ್ತಿರೋವಂಥ ದಿನ ಆಗಿದೆ.